ಅವರೆಲ್ಲ ದಿನದ 24 ಗಂಟೆ ಏರ್ಪೋರ್ಟ್ನಿಂದ ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಗೆ ಸಂಚರಿಸುವ ಚಾಲಕರು. ಆದರೆ ರಸ್ತೆ ಮೇಲೆ ಟ್ಯಾಕ್ಸಿ ಓಡಿಸಬೇಕಿದ್ದ ಚಾಲಕರು ಕ್ಯಾಬ್ನ ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆಯ ಹಾದಿ ಹಿಡಿದಿದ್ರು. ಚಾಲಕರ ಪ್ರೊಟೆಸ್ಟ್ನಿಂದ ಗಂಟೆಗಟ್ಟಲೆ ಏರ್ಪೋರ್ಟ್ ಪ್ರಯಾಣಿಕರು ಕ್ಯಾಬ್ಗಳಿಲ್ಲದೆ ಪರದಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅವನು ಕಲೆಕ್ಟ್ ಮಾಡಿರೋದು 943 ರೂಪಾಯಿ, ನನಗೆ ಕೊಟ್ಟಿರೋದು 153 ರೂಪಾಯಿ. ಸಾಲು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಾಲಾಗಿ ಕಾಯುತ್ತಿರೋ ನೂರಾರು ಪ್ರಯಾಣಿಕರು, ಟರ್ಮಿನಲ್ನಲ್ಲಿ ಟ್ಯಾಕ್ಸಿಗಾಗಿ ಕ್ಯೂ ನಿಂತಿರೋ ಜನರು, ಕಾರು ತೆಗೆಯದೆ ಪ್ರತಿಭಟನೆಗೆ ಕುಳಿತಿರೋ ಚಾಲಕರು. ಓಲಾ ಊಬರ್ ಸಂಸ್ಥೆ ವಿರುದ್ಧ ಚಾಲಕರ ಕಿಚ್ಚು. ಏರ್ಪೋರ್ಟ್ ರಸ್ತೆ ಬಂದ್, ಟ್ರಾಫಿಕ್ ಜಾಮ್. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಟ್ಯಾಕ್ಸಿ ಚಾಲಕರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಓಲಾ ಊಬರ್ ಸಂಸ್ಥೆಗಳ ವಿರುದ್ಧ ಸಮರವನ್ನೇ ಸಾರಿದ್ರು. ಟ್ಯಾಕ್ಸಿಗಳನ್ನ ರಸ್ತೆಗಿಳಿಸದೆ ಪ್ರತಿಭಟಿಸಿ ಕಿಡಿಕಾರಿದ್ರು. ಏರ್ಪೋರ್ಟ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಚಾಲಕರು ಕ್ಯಾಬ್ಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಚಾಲಕರು ಓಲಾ ಊಬರ್ ಸಂಸ್ಥೆಗಳಿಗೆ ತಮ್ಮ ಟ್ಯಾಕ್ಸಿಯನ್ನ ಟೈ ಅಪ್ ಮಾಡಿಕೊಂಡಿದ್ದಾರೆ. ಒಬ್ಬ ಕ್ಯಾಬ್ ಚಾಲಕ ಓರ್ವ ಪ್ರಯಾಣಿಕನನ್ನ ಏರ್ಪೋರ್ಟ್ನಿಂದ ಡ್ರಾಪ್ ಅಥವಾ ಪಿಕಪ್ ಮಾಡಿದ್ರೆ 1,000ವರೆಗೂ ಸಿಗುತ್ತೆ. ಆದರೆ ಓಲಾ ಊಬರ್ ಸಂಸ್ಥೆಗಳು ಕ್ಯಾಬ್ ಚಾಲಕರಿಗೆ ಕೇವಲ 400 ರೂಪಾಯಿ ಹಣ ಕೊಡ್ತಿದ್ದಾರಂತೆ. ಏರ್ಪೋರ್ಟಿಂದ ಪಿಕಪ್ ಮಾಡಿದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಕನಿಷ್ಠ ಅಂತಂದ್ರೆ 57 ಕಿಲೋಮೀಟರ್ ಇರ್ತದೆ. 57 ಕಿಲೋಮೀಟರ್ಗೆ 357 450 ಕೊಡ್ತಾನೆ. ಕಸ್ಟಮರ್ ಬಿಲ್ 1150 1250 ಇರುತ್ತದೆ. ಕಮಿಷನ್ ಹೋಗಿ 500 ರೂಪಾಯಿ ಮೇಲೆ ತಿಂತಾನೆ. ನಾವೇನು ಮಾಡೋದ ಸರ್? 7 ಲಕ್ಷ 10 ಲಕ್ಷ ಬಂಡವಾಳ ಹಾಕಿರ್ತೀವಿ ಗಾಡಿ ಮೇಲೆ. EMI ಮಂತ್ಲಿ EMI ಬಂದು ಒಂದು 25,000 ಆಯ್ತದೆ. ಎಂತಿ ಮಕ್ಕಳನ್ನೇ ಸಾಕದ, ಏನು ಸಾಕದ ಸರ್ ನಾವು? ಓಲಾ ಊಬರ್ ಕ್ಯಾಬ್ ಚಾಲಕರಿಗೆ ಇಷ್ಟು ಕಡಿಮೆ ಹಣ ಎಲ್ಲಿಗೂ ಸಾಲ್ತಾ ಇಲ್ಲ. ಹೀಗಾಗಿ ಹೆಚ್ಚು ಹಣ ನೀಡುವಂತೆ ಕ್ಯಾಬ್ ಚಾಲಕರು ಪ್ರತಿಭಟಿಸಿದ್ರು. ಏರ್ಪೋರ್ಟ್ನಲ್ಲೇ ಟ್ಯಾಕ್ಸಿಗಳನ್ನು ನಿಲ್ಲಿಸಿ ನೂರಾರು ಚಾಲಕರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಒಂದು ಟ್ರಿಪ್ಗೆ ನೋಡಿ 50 ಕಿಲೋಮೀಟರ್ ಹೋದ್ರೆ ನಮ್ಗೆ 430 ರೂಪಾಯಿ ಕೊಡ್ತಾನೆ. 8 ರೂಪಾಯಿ ಕೊಡ್ತಾನೆ ಕಿಲೋಮೀಟರ್ಗೆ. ಅದರಲ್ಲಿ ಟೋಲು, ಅವರು ಎಕ್ಕಿ ಕೂತ್ಕೊಂಡಿದ್ದ ತಕ್ಷಣ ಎ ಸಿ ಹಾಕಿದ್ರೆ ಗಾಡಿ 2 ಕಿಲೋಮೀಟರ್ ಮೈಲೇಜ್ ಕಡಿಮೆ ಆಗುತ್ತೆ. ಗಾಡಿ ಹಾಕಿಲ್ಲ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ. ಕಂಪ್ಲೇಂಟ್ ಹಾಕಿದ್ರೆ ID 1 ತಿಂಗಳು ಬ್ಲಾಕ್ ಮಾಡ್ತಾರೆ. ನಾವೆಲ್ಲ ಹೋಗ್ಬೇಕು? ನಾವು ಗಾಡಿ 3 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 25,000 ರೂಪಾಯಿ EMI ಕಟ್ಟಿ ಮನೆ ನೋಡಿ ಮನೆಗಡೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಇದರಲ್ಲೇ ದುಡಿದು ಇದರಲ್ಲೇ ಮಾಡ್ಬೇಕು ನಾವು ಡ್ರೈವರ್ ಎಲ್ಲ. ಈಗ ಇದನ್ನ ಕೇಳಕ್ ಹೋಗಿದ್ಕ ಪೊಲೀಸ್ ಅವರು ಮತ್ತೆ ಇಲ್ಲಿ BLR ಅವರು ಅವರೆಲ್ಲ ಸೇರ್ಕೊಂಡು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪ್ರತಿಭಟನೆಯಿಂದ ಏರ್ಪೋರ್ಟ್ನಲ್ಲಿ 2 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಕ್ಯಾಬ್ ಸಿಗದೆ ಪ್ರಯಾಣಿಕರು ಪರದಾಡಿದ್ರು. ಅತ್ತ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಹಲ್ಲೆ ಮಾಡಿದ್ದಾರೆಂದು ಟ್ಯಾಕ್ಸಿ ಚಾಲಕರು ಆರೋಪಿಸಿದ್ದಾರೆ. ಒಬ್ನಿಗೆ ಬೆಳ್ ಮುರಿದೋಗಿದೆ, ಒಬ್ನಿಗೆ ಕೈ ಮುರಿದೋಗಿದೆ, ಒಬ್ನಿಗೆ ತಲೆ ಏಟಾಗಿದೆ. ಅವ್ನು ಸಾಯ್ತಾನೋ ಬದುಕ್ತಾನೋ ಗೊತ್ತಿಲ್ಲ. ಕಾಕಿ ದರ್ಪ ತೋರಿಸಿದ್ದಾರೆ. ಇದು ಪರ್ಮಿಷನ್ ಗೃಹ ಸಚಿವರಿಗೆ ತಲುಪಬೇಕು. ನಾಳೆ ಇದು ಓಲಾ ಓವರ್ ಮತ್ತೆ ಸ್ಟ್ರೈಕ್ ಆಗುತ್ತೆ. ಯಾಕೆಂದ್ರೆ ಒಡೆಯಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಇಲ್ಲಿ ಯಾರು ಹಾನಿ ಮಾಡಿಲ್ಲ, BLR ಏನು ಹಾನಿ ಮಾಡಿಲ್ಲ. ಇಲ್ಲಿ ಚಾಲಕರೇ ಹೇಳಿದ್ದಾರೆ, ಸರ್ ನಮ್ಗೆ 5 ನಿಮಿಷ ಟೈಮ್ ಕೊಡಿ, ನೀವೇನಾದ್ರು ಉತ್ತರ ಕೊಟ್ಟರೆ ನಾವು ಇಲ್ಲಿಂದ 2 ನಿಮಿಷ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿದ್ರು ಕೂಡ ಏಕಾಏಕಿ ಬಂದು ಅದೇ ಡಬಲ್ ಸ್ಟಾರ್ ಬಂದು ಒಬ್ಬನ ತಲೆ ಬುಲ್ಟೆ ಹೊಡೆದೋಗಿದೆ. ಪಾಪ ಅದು ಏನಾಗುತ್ತೋ ಸಾವು ಬದುಕಲ್ಲಿದ್ದಾರೆ. ಅವ್ರನ್ನ ಕರೆಸಿ ಗೃಹ ಸಚಿವರು ಬಂದು ಮಾತಾಡಲೇಬೇಕು. ಹಲವು ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಚಾಲಕರ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಇಂದು ಕೂಡ ನ್ಯಾಯಕ್ಕಾಗಿ ಪ್ರತಿಭಟನೆ ಮುಂದುವರಿಸುವುದಾಗಿ ಚಾಲಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನಾದರೂ ಓಲಾ ಊಬರ್ ಸಂಸ್ಥೆಗಳು ಚಾಲಕರ ಆಕ್ರೋಶಕ್ಕೆ ಮಣಿಯುತ್ತಾ ಅಂತ ಕಾದು ನೋಡಬೇಕಷ್ಟೇ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್. ಅವರೆಲ್ಲ ದಿನದ 24 ಗಂಟೆ ಏರ್ಪೋರ್ಟ್ನಿಂದ ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಗೆ ಸಂಚರಿಸುವ ಚಾಲಕರು. ಆದರೆ ರಸ್ತೆ ಮೇಲೆ ಟ್ಯಾಕ್ಸಿ ಓಡಿಸಬೇಕಿದ್ದ ಚಾಲಕರು ಕ್ಯಾಬ್ನ ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆಯ ಹಾದಿ ಹಿಡಿದಿದ್ರು. ಚಾಲಕರ ಪ್ರೊಟೆಸ್ಟ್ನಿಂದ ಗಂಟೆಗಟ್ಟಲೆ ಏರ್ಪೋರ್ಟ್ ಪ್ರಯಾಣಿಕರು ಕ್ಯಾಬ್ಗಳಿಲ್ಲದೆ ಪರದಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಊಬರ್ ಅವನು ಕಲೆಕ್ಟ್ ಮಾಡಿರೋದು 943 ರೂಪಾಯಿ, ನನಗೆ ಕೊಟ್ಟಿರೋದು 153 ರೂಪಾಯಿ. ಸಾಲು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಾಲಾಗಿ ಕಾಯುತ್ತಿರೋ ನೂರಾರು ಪ್ರಯಾಣಿಕರು, ಟರ್ಮಿನಲ್ನಲ್ಲಿ ಟ್ಯಾಕ್ಸಿಗಾಗಿ ಕ್ಯೂ ನಿಂತಿರೋ ಜನರು, ಕಾರು ತೆಗೆಯದೆ ಪ್ರತಿಭಟನೆಗೆ ಕುಳಿತಿರೋ ಚಾಲಕರು. ಓಲಾ ಊಬರ್ ಸಂಸ್ಥೆ ವಿರುದ್ಧ ಚಾಲಕರ ಕಿಚ್ಚು. ಏರ್ಪೋರ್ಟ್ ರಸ್ತೆ ಬಂದ್, ಟ್ರಾಫಿಕ್ ಜಾಮ್. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಟ್ಯಾಕ್ಸಿ ಚಾಲಕರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಓಲಾ ಊಬರ್ ಸಂಸ್ಥೆಗಳ ವಿರುದ್ಧ ಸಮರವನ್ನೇ ಸಾರಿದ್ರು. ಟ್ಯಾಕ್ಸಿಗಳನ್ನ ರಸ್ತೆಗಿಳಿಸದೆ ಪ್ರತಿಭಟಿಸಿ ಕಿಡಿಕಾರಿದ್ರು.
ಏರ್ಪೋರ್ಟ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಚಾಲಕರು ಕ್ಯಾಬ್ಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಚಾಲಕರು ಓಲಾ ಊಬರ್ ಸಂಸ್ಥೆಗಳಿಗೆ ತಮ್ಮ ಟ್ಯಾಕ್ಸಿಯನ್ನ ಟೈ ಅಪ್ ಮಾಡಿಕೊಂಡಿದ್ದಾರೆ. ಒಬ್ಬ ಕ್ಯಾಬ್ ಚಾಲಕ ಓರ್ವ ಪ್ರಯಾಣಿಕನನ್ನ ಏರ್ಪೋರ್ಟ್ನಿಂದ ಡ್ರಾಪ್ ಅಥವಾ ಪಿಕಪ್ ಮಾಡಿದ್ರೆ 1,000ವರೆಗೂ ಸಿಗುತ್ತೆ. ಆದರೆ ಓಲಾ ಊಬರ್ ಸಂಸ್ಥೆಗಳು ಕ್ಯಾಬ್ ಚಾಲಕರಿಗೆ ಕೇವಲ 400 ರೂಪಾಯಿ ಹಣ ಕೊಡ್ತಿದ್ದಾರಂತೆ. ಏರ್ಪೋರ್ಟಿಂದ ಪಿಕಪ್ ಮಾಡಿದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಕನಿಷ್ಠ ಅಂತಂದ್ರು 57 ಕಿಲೋಮೀಟರ್ ಇರ್ತದೆ. 57 ಕಿಲೋಮೀಟರ್ಗೆ 357 450 ಕೊಡ್ತಾನೆ. ಕಸ್ಟಮರ್ ಬಿಲ್ಲು 1150 1250 ಇರುತ್ತದೆ. ಕಮಿಷನ್ ಹೋಗಿ 500 ರೂಪಾಯಿ ಮೇಲೆ ತಿಂತಾನೆ. ನಾವೇನು ಮಾಡೋದ ಸರ್? 7 ಲಕ್ಷ 10 ಲಕ್ಷ ಬಂಡವಾಳ ಹಾಕಿರ್ತೀವಿ ಗಾಡಿ ಮೇಲೆ. EMI ಮಂತ್ಲಿ EMI ಬಂದು ಒಂದು 25,000 ಆಯ್ತದೆ. ಎಂತಿ ಮಕ್ಕಳನ್ನೇ ಸಾಕದ, ಏನು ಸಾಕದ ಸರ್ ನಾವು? ಓಲಾ ಊಬರ್ ಕ್ಯಾಬ್ ಚಾಲಕರಿಗೆ ಇಷ್ಟು ಕಡಿಮೆ ಹಣ ಎಲ್ಲಿಗೂ ಸಾಲ್ತಾ ಇಲ್ಲ. ಹೀಗಾಗಿ ಹೆಚ್ಚು ಹಣ ನೀಡುವಂತೆ ಕ್ಯಾಬ್ ಚಾಲಕರು ಪ್ರತಿಭಟಿಸಿದ್ರು. ಏರ್ಪೋರ್ಟ್ನಲ್ಲೇ ಟ್ಯಾಕ್ಸಿಗಳನ್ನು ನಿಲ್ಲಿಸಿ ನೂರಾರು ಚಾಲಕರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಒಂದು ಟ್ರಿಪ್ಗೆ ನೋಡಿ 50 ಕಿಲೋಮೀಟರ್ ಹೋದ್ರೆ ನಮ್ಗೆ 430 ರೂಪಾಯಿ ಕೊಡ್ತಾರೆ. 8 ರೂಪಾಯಿ ಕೊಡ್ತಾನೆ ಕಿಲೋಮೀಟರ್ಗೆ. ಅದರಲ್ಲಿ ಟೋಲು, ಅವರು ಎಕ್ಕಿ ಕೂತ್ಕೊಂಡಿದ್ದ ತಕ್ಷಣ ಎ ಸಿ ಹಾಕಿದ್ರೆ ಗಾಡಿ 2 ಕಿಲೋಮೀಟರ್ ಮೈಲೇಜ್ ಕಡಿಮೆ ಆಗುತ್ತೆ. ಗಾಡಿ ಹಾಕಿಲ್ಲ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ. ಕಂಪ್ಲೇಂಟ್ ಹಾಕಿದ್ರೆ ID 1 ತಿಂಗಳು ಬ್ಲಾಕ್ ಮಾಡ್ತಾರೆ. ನಾವೆಲ್ಲಿ ಹೋಗ್ಬೇಕು? ನಾವು ಗಾಡಿ 3 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 25,000 ರೂಪಾಯಿ EMI ಕಟ್ಟಿ ಮನೆ ನೋಡಿ ಮನೆಗಡೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಇದರಲ್ಲೇ ದುಡ್ದು ಇದರಲ್ಲೇ ಮಾಡ್ಬೇಕು ನಾವು ಡ್ರೈವರ್ ಎಲ್ಲ. ಈಗ ಇದನ್ನ ಕೇಳಕ್ ಹೋಗಿದ್ಕ ಪೊಲೀಸವರು ಮತ್ತೆ ಇಲ್ಲಿ BLR ಅವರು ಅವರೆಲ್ಲ ಸೇರ್ಕೊಂಡು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪ್ರತಿಭಟನೆಯಿಂದ ಏರ್ಪೋರ್ಟ್ನಲ್ಲಿ 2 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಕ್ಯಾಬ್ ಸಿಗದೆ ಪ್ರಯಾಣಿಕರು ಪರದಾಡಿದ್ರು. ಅತ್ತ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಹಲ್ಲೆ ಮಾಡಿದ್ದಾರೆಂದು ಟ್ಯಾಕ್ಸಿ ಚಾಲಕರು ಆರೋಪಿಸಿದ್ದಾರೆ. ಒಬ್ನಿಗೆ ಬೆಳ್ ಮುರಿದೋಗಿದೆ, ಒಬ್ನಿಗೆ ಕೈ ಮುರಿದೋಗಿದೆ, ಒಬ್ನಿಗೆ ತಲೆ ಏಟಾಗಿದೆ, ಅವ್ನು ಸಾಯ್ತಾನೋ ಬದುಕ್ತಾನೋ ಗೊತ್ತಿಲ್ಲ. ಕಾಕಿ ದರ್ಪ ತೋರಿಸಿದ್ರೆ ಇದು ಜಿ ಪರ್ಮಿಷನ್ ಗೃಹ ಸಚಿವರಿಗೆ ತಲುಪಬೇಕು. ನಾಳೆ ಇದು ಓಲಾ ಓವರ್ ಮತ್ತೆ ಸ್ಟ್ರೈಕ್ ಆಗುತ್ತೆ. ಯಾಕೆಂದ್ರೆ ಹೊಡೆಯೋಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಇಲ್ಲಿ ಯಾರು ಹಾನಿ ಮಾಡಿಲ್ಲ, BLR ಏನು ಹಾನಿ ಮಾಡಿಲ್ಲ. ಇಲ್ಲಿ ಚಾಲಕರೇ ಹೇಳಿದ್ದಾರೆ, ಸರ್ ನಮ್ಗೆ 5 ನಿಮಿಷ ಟೈಮ್ ಕೊಡಿ, ನೀವೇನಾದ್ರು ಉತ್ತರ ಕೊಟ್ಟರೆ ನಾವು ಇಲ್ಲಿಂದ 2 ನಿಮಿಷ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಏಕಾಏಕಿ ಬಂದು ಅದೇ ಡಬಲ್ ಸ್ಟಾರ್ ಬಂದು ಒಬ್ಬನ ತಲೆ ಬುಲ್ಟೆ ಹೊಡೆದೋಗಿದೆ. ಪಾಪ ಅದು ಏನಾಗುತ್ತೋ ಸಾವು ಬದುಕಲ್ಲಿದ್ದಾರೆ. ಅವ್ರನ್ನ ಕರೆಸಿ ಗೃಹ ಸಚಿವರು ಬಂದು ಮಾತಾಡಲೇಬೇಕು. ಹಲವು ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಚಾಲಕರ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಇಂದು ಕೂಡ ನ್ಯಾಯಕ್ಕಾಗಿ ಪ್ರತಿಭಟನೆ ಮುಂದುವರಿಸುವುದಾಗಿ ಚಾಲಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನಾದರೂ ಓಲಾ ಊಬರ್ ಸಂಸ್ಥೆಗಳು ಚಾಲಕರ ಆಕ್ರೋಶಕ್ಕೆ ಮಣಿಯುತ್ತಾ ಅಂತ ಕಾದು ನೋಡಬೇಕಷ್ಟೇ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರೆಲ್ಲ ದಿನದ 24 ಗಂಟೆ ಏರ್ಪೋರ್ಟ್ನಿಂದ ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಗೆ ಸಂಚರಿಸುವ ಚಾಲಕರು. ಆದರೆ ರಸ್ತೆ ಮೇಲೆ ಟ್ಯಾಕ್ಸಿ ಓಡಿಸಬೇಕಿದ್ದ ಚಾಲಕರು ಕ್ಯಾಬ್ ಅನ್ನ ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆಯ ಹಾದಿ ಹಿಡಿದಿದ್ರು. ಚಾಲಕರ ಪ್ರೊಟೆಸ್ಟ್ನಿಂದ ಗಂಟೆಗಟ್ಟಲೆ ಏರ್ಪೋರ್ಟ್ ಪ್ರಯಾಣಿಕರು ಕ್ಯಾಬ್ಗಳಿಲ್ಲದೆ ಪರದಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಊಬರ್ ಅವನು ಕಲೆಕ್ಟ್ ಮಾಡಿರೋದು 943 ರೂಪಾಯಿ, ನನಗೆ ಕೊಟ್ಟಿರೋದು 153 ರೂಪಾಯಿ. ಸಾಲು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಾಲಾಗಿ ಕಾಯುತ್ತಿರೋ ನೂರಾರು ಪ್ರಯಾಣಿಕರು, ಟರ್ಮಿನಲ್ನಲ್ಲಿ ಟ್ಯಾಕ್ಸಿಗಾಗಿ ಕ್ಯೂ ನಿಂತಿರೋ ಜನರು, ಕಾರು ತೆಗೆಯದೆ ಪ್ರತಿಭಟನೆಗೆ ಕುಳಿತಿರೋ ಚಾಲಕರು. ಓಲಾ ಊಬರ್ ಸಂಸ್ಥೆ ವಿರುದ್ಧ ಚಾಲಕರ ಕಿಚ್ಚು. ಏರ್ಪೋರ್ಟ್ ರಸ್ತೆ ಬಂದ್, ಟ್ರಾಫಿಕ್ ಜಾಮ್. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಟ್ಯಾಕ್ಸಿ ಚಾಲಕರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಓಲಾ ಊಬರ್ ಸಂಸ್ಥೆಗಳ ವಿರುದ್ಧ ಸಮರವನ್ನೇ ಸಾರಿದ್ರು. ಟ್ಯಾಕ್ಸಿಗಳನ್ನ ರಸ್ತೆಗಿಳಿಸದೆ ಪ್ರತಿಭಟಿಸಿ ಕಿಡಿಕಾರಿದ್ರು. ಏರ್ಪೋರ್ಟ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಚಾಲಕರು ಕ್ಯಾಬ್ಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಚಾಲಕರು ಓಲಾ ಊಬರ್ ಸಂಸ್ಥೆಗಳಿಗೆ ತಮ್ಮ ಟ್ಯಾಕ್ಸಿಯನ್ನ ಟೈ ಅಪ್ ಮಾಡಿಕೊಂಡಿದ್ದಾರೆ. ಒಬ್ಬ ಕ್ಯಾಬ್ ಚಾಲಕ ಓರ್ವ ಪ್ರಯಾಣಿಕನನ್ನ ಏರ್ಪೋರ್ಟ್ನಿಂದ ಡ್ರಾಪ್ ಅಥವಾ ಪಿಕಪ್ ಮಾಡಿದ್ರೆ 1,000ವರೆಗೂ ಸಿಗುತ್ತೆ. ಆದರೆ ಓಲಾ ಊಬರ್ ಸಂಸ್ಥೆಗಳು ಕ್ಯಾಬ್ ಚಾಲಕರಿಗೆ ಕೇವಲ 400 ರೂಪಾಯಿ ಹಣ ಕೊಡ್ತಿದ್ದಾರಂತೆ. ಏರ್ಪೋರ್ಟಿಂದ ಪಿಕಪ್ ಮಾಡಿದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಕನಿಷ್ಠ ಅಂತಂದ್ರು 57 ಕಿಲೋಮೀಟರ್ ಇರ್ತದೆ. 57 ಕಿಲೋಮೀಟರ್ಗೆ 357 450 ಕೊಡ್ತಾನೆ. ಕಸ್ಟಮರ್ ಬಿಲ್ಲು 1150 1250 ಇರುತ್ತದೆ. ಕಮಿಷನ್ ಹೋಗಿ 500 ರೂಪಾಯಿ ಮೇಲೆ ತಿಂತಾನೆ. ನಾವೇನು ಮಾಡೋದ ಸರ್? 7 ಲಕ್ಷ 10 ಲಕ್ಷ ಬಂಡವಾಳ ಹಾಕಿರ್ತೀವಿ ಗಾಡಿ ಮೇಲೆ. EMI ಮಂತ್ಲಿ EMI ಬಂದು ಒಂದು 25,000 ಆಯ್ತದೆ. ಎಂತಿ ಮಕ್ಕಳನ್ನೇ ಸಾಕದ, ಏನು ಸಾಕದ ಸರ್ ನಾವು? ಓಲಾ ಊಬರ್ ಕ್ಯಾಬ್ ಚಾಲಕರಿಗೆ ಇಷ್ಟು ಕಡಿಮೆ ಹಣ ಎಲ್ಲಿಗೂ ಸಾಲ್ತಾ ಇಲ್ಲ. ಹೀಗಾಗಿ ಹೆಚ್ಚು ಹಣ ನೀಡುವಂತೆ ಕ್ಯಾಬ್ ಚಾಲಕರು ಪ್ರತಿಭಟಿಸಿದ್ರು. ಏರ್ಪೋರ್ಟ್ನಲ್ಲೇ ಟ್ಯಾಕ್ಸಿಗಳನ್ನು ನಿಲ್ಲಿಸಿ ನೂರಾರು ಚಾಲಕರು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಒಂದು ಟ್ರಿಪ್ಗೆ ನೋಡಿ 50 ಕಿಲೋಮೀಟರ್ ಹೋದ್ರೆ ನಮ್ಗೆ 430 ರೂಪಾಯಿ ಕೊಡ್ತಾರೆ. 8 ರೂಪಾಯಿ ಕೊಡ್ತಾನೆ ಕಿಲೋಮೀಟರ್.